ಸಿನಿಮಾಗೆ ಹೋಗ್ತಾ ಇದ್ದೀರಾ? ಏನಾದ್ರು ಹೇಳಿ ಸರ್. ಕಹುನಾ ಅಭಿಚಾಮಿ ಕಲೂನಾ ಅಪುಚಾಮಿ ಕಬೀನ ಪಚ 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 ಪಚ. ಥ್ಯಾಂಕ್ ಯು. ಯಾವ ಕನ್ನಡನ ಇದು? ಯಾವ ಕನ್ನಡ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅವರ ಯಾವ ಒಂದು ಒಳ್ಳೆ ಗುಣನ ನಿಮ್ಮ ಜೀವನಕ್ಕೆ ನೀವು ಅಡ್ಯಾಪ್ಟ್ ಮಾಡ್ಕೊಂಡ್ರಿ ಯೋಗಿ? ಅವ್ರ ಗುಣ ನಾವು ಅದನ್ನ ಫಾಲೋ ಮಾಡಕ್ ಸಾಧ್ಯ ಇಲ್ಲ, ಬಿಕಾಸ್ ಅಷ್ಟು ಒಳ್ಳೆಯವ್ರಾಗಕ್ಕಾಗಲ್ಲ ನಾವು. ಯಾರು ಬೇಕಾದ್ರೂ ಸ್ಟಾರ್ ಆಗ್ಬೋದು, ಅವ್ರು ಒಳ್ಳೆ ವ್ಯಕ್ತಿ ಆಗಕ್ಕಾಗಲ್ಲ. फिल्म की है, ये तेलुगु है, ये कन्नड़ है? कन्नड़ नहीं मैम, कन्नड़ा. सॉरी सर, कन्नड़ा. कन्नड़ा कन्नड़ा जैसे हिंद हिंद नहीं होता ना, कन्नड़ा कन्नड़ नहीं होता. प्रोमो हिंदी, मैच डे प्रोमो कन्नड़ा. कन्नड़ा भाई कितने बार बोले तुम लोग को भाई? कन्नड़ा, कन्नड़ नहीं, कन्नड़ा बोलो. कन्नड़ा. हाँ. ಅವ್ವಕಳು ನಮ್ ಜೀವಕಳು. ಪುನೀತ್ ಮಾಮ ಇಷ್ಟ ನನಗೆ ಅವ್ರಂದ್ರೆ. ಯಾಕಿಷ್ಟ? ಅವರು ತುಂಬಾ ಚೆನ್ನಾಗಿ ಆಡ್ತಾರೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಫೈಟಿಂಗ್ ಮಾಡ್ತಾರೆ. ಅವರು ಬಡವರಿಗೆಲ್ಲ ಸಹಾಯ ಮಾಡಿದ್ದಾರೆ. ಇಷ್ಟಪಡ್ತಾರ ಏನಿಲ್ಲ ನಮ್ಗೆ, ಸಿಕ್ಕಿದೆ ತಿಂತಾರೆ. ಉಪ್ಪಾದ ಅಭ್ಯಾಸನಲ್ಲ ನಮ್ಗೆ. ಬೇರೆಯವ್ರ ಸಂತೋಷದಲ್ಲಿ ಇವನು ಖುಷಿ ಪಡ್ತಾ ಇದ್ದಾನಲ್ಲ, ಅವನು ದೊಡ್ಡ ಮನೆ ಅವನು ಕಣ. ಈ ಕರ್ನಾಟಕಕ್ಕೆ ಗೊತ್ತಾಯ್ತು ಅವ್ರು ಎಷ್ಟು ದೊಡ್ಡ ದೇವತಾ ಮನುಷ್ಯ ಅಂತ. ಪವರ್ ಸ್ಟಾರ್. ನಮಸ್ತೆ, ನನ್ನ ಹೆಸರು ಸತೀಶ್ ಕಾಡಬಂ. ಐ ಆಮ್ ಅನ್ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್. ಸೊ ನಾಯಿ ಬ್ರೀಡ್ ಮಾಡೋದ್ ಜೊತೆ ಜನಗಳಿಗೆ ಚೂತಿಯ ಮಾಡೋದು ಕೂಡ ನನ್ನೊಂದು ಕೆಲಸ. ನನ್ನ ಮಗನ ಇಡೀ ವರ್ಲ್ಡ್ಗೆ ನಂಬರ್ 2 ಹೀರೋ ಮಾಡ್ತೀನಿ. ನಂಬರ್ 2 ಹೀರೋ. ನಂಬರ್ 1 ಆಗೋದ್ ಬೇಡ, ಯಾಕಂದ್ರೆ ಅವ್ನು ಆಗೋದು ಇಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ ಮೇಡಮ್, ಈ ನಾಯಿ ಮರಿಗೆ 100 ಕೋಟಿ ಇಲ್ಲ. ಇದು ಇನ್ನ 4 ತಿಂಗಳು ಬೆಕ್ಕಿನ ತರ ಕಾಣಿಸುತ್ತೆ. 1 ವರ್ಷ ಆದ್ಮೇಲೆ ಕತ್ತೆ ತರ ಕಾಣಿಸುತ್ತೆ. ಆಮೇಲೆ 2 ವರ್ಷ ಆದ್ಮೇಲೆ ಅದು ಆಕ್ಚುಲ್ ನಾಯಿ ತರ ಕಾಣಿಸುತ್ತೆ. ಈ ಟೇಬಲ್ ಇದೆಯಲ್ಲ ಮೇಡಮ್, ಇದು 4.25 ಲಕ್ಷ ಟೇಬಲ್. ಇದು ಆಫ್ರಿಕಾದಿಂದ ಇಂಪೋರ್ಟ್ ಮಾಡಿರೋ ವುಡ್. ಇಲ್ಲಿ ಕನ್ನಡ ಸಿನಿಮಾದೊಂದು ಇರೋ ಒಂದು ಪ್ರೊಡ್ಯೂಸರ್ ಯಾವ್ದಾದ್ರು ಡ್ರ್ಯಾಗನ್ ಫ್ಲೈ ಇದು ಮೂವಿ ಇತ್ತಲ್ಲ, ಅದು ಅಲ್ಲಿಂದ ಡ್ರೋನ್ ಶಾಟ್ ಬಂದ್ಬಿಟ್ಟು ಇಲ್ಲೇ ಕೂತಿದ್ದು ಆ ಡ್ರ್ಯಾಗನ್ ಫ್ಲೈ. ಅವ್ನು ಇದುವರೆಗೂ ಸ್ಮೋಕ್ ಮಾಡಿದಿಲ್ಲ, ಕುಡ್ದಿಲ್ಲ. ಇದುವರೆಗೂ ನಾನು ಅವನಿಗೆ ಆಕ್ಟು ಅಂತಾನು ಕೂಡ ಬೈದಿಲ್ಲ. ಇದೆಯಲ್ಲ, ಇದು ನಾಯಿ, ನಮ್ಮ ನಾಯಿ ತಿಂದಿ ತಟ್ಟೆ ತೊಳೆಯಕ್ ವಿಮ್ಮು. ಇದು 2.25 ಲಕ್ಷ. ಆಕ್ಚುಲಿ ನಾನು ಇಂಡೋನೇಷ್ಯಾದಿಂದ ತರಿಸಿದ್ದು. ಅಂಡ್ ಇದು ನಾವು ನಾಯಿ ಹೇತಾಗ ಅದ್ರದ್ದು ಟಾಯ್ಲೆಟ್ ಕ್ಲೀನ್ ಮಾಡಕ್ ಹಾರ್ಪಿಗೂ. ಇದು ಅಷ್ಟೇ, ಇದು ಆಫ್ರಿಕಾದಿಂದ ಎಸ್ಪೆಷಲಿ ರೂಟ್ಸ್ ಅಲ್ಲಿ ಮಾಡಿರುವಂತ ಹಾರ್ಪಿಗೂ. ಇದು 1.25 ಲಕ್ಷ. ನನ್ನ ಮಗನಿಗೆ 2 ಲಕ್ಷ ಫಾಲೋವರ್ಸ್ ಇದ್ದಾರೆ. 2 ಲಕ್ಷ. ನಮ್ಮಪ್ಪ ಗೊತ್ತಲ್ವಾ, ಸ್ವಲ್ಪ ತಲೆಗೆ ಶೂಟ್ ಹಾಕ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗ್ಲಾಸಸ್ ಮೇಡಮ್, ಇದು 2.25 ಲಕ್ಷ ಗ್ಲಾಸಸ್. ನನಗೆ ಯಾವಾಗ್ಲೂ ಗ್ಲಾಸಸ್, ಈ ತರ ಹೀಲ್ಸ್ ಶೂ ಹಾಕಿನೇ ಅಭ್ಯಾಸ. ಈ ಗ್ಲಾಸಸ್ ತಗೊಂಡ್ರೆ ನಾನು ಹಿಂಗೆ ಒಂಥರ ಪ್ಯಾದೆ ತರ ಕಾಣಿಸ್ತೀನಿ, ಅದಕ್ಕೆ ನಾನು ಈ ಗ್ಲಾಸಸ್ ಹಾಕೊಳ್ಳೋದು. ಇದು ದುಬೈಯಿಂದ ನಮ್ ಡಾಗಿಗೋಸ್ಕರ ತಂದಿರೋ ಕಡ್ಲೆ ಬೀಜ. ತಗೊಳ್ಳಿ, ನೀವು ತಗೊಳ್ಳಿ. ನನ್ನ ಎಲ್ಲ ಬೀಜದಾತ ಅಂತಾರೆ, ಎಲ್ಲ ಅನ್ನಪೂರ್ಣೇಶ್ವರ ಅಂತ. ಎಲ್ಲರಿಗೂ ನಾನು ಹಿಂಗೆ ದಾನ ಮಾಡ್ತೀನಿ. ಇಲ್ಲ, ದರ್ಶನ್ ಅವರಿಗೆ 1 ಹೀರೋಯಿನ್ ಕೊಟ್ಟಿದ್ರು, ನನಗೊಂದು ಹೀರೋಯಿನ್ ಕೊಟ್ಟಿದ್ರು. ಅವ್ರಿಗಿಂತ ಚೆನ್ನಾಗಿರೋ ಹೀರೋಯಿನ್ ನನಗೆ ಕೊಟ್ಟಿದ್ರು. ಆ ಮೂವಿ ನೀವು ನೋಡ್ರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ರಿಲೀಸ್ ಆಗಿಲ್ಲ, ಯಾಕಂದ್ರೆ ಆ ಮೂವಿನೇ ಇಲ್ಲ. ಹರ್ಷ ಇದು ನೋಡಿ ಮೇಡಮ್, ಬೀದಿ ನಾಯಿ ಮತ್ತೆ ಬೀದಿ ಬೆಕ್ಕನ್ನ ಬ್ರೀಡ್ ಮಾಡಿ ಆ ಹುಟ್ಟಿದ ಮಗು ದೊಡ್ಡದಾಗಿ ಅದರಿಂದ ಉದ್ರಿರೋ ಕೂದಲಲ್ಲಿ ಮಾಡಿರುವಂತ ಸ್ಪೆಷಲ್ ಡೈರಿ ಇದು. ಇಡೀ ಗ್ಲೋಬಲ್ ಅಲ್ಲೇ ಬರೀ 5 ಜನದ ಹತ್ರ ಮಾತ್ರ ಇದೆ. ಇದಕ್ಕೆ 5.25 ಕೋಟಿ ಅಂತ ಸ್ಪೆಷಲ್ ಡೈರಿ. ನಾನು ಯಾವಾಗ ಫೇಲ್ ಆಗ್ಲಿ ಅಂತ ಕಾಯ್ತಿದ್ದೀನಿ. ನನ್ನ ಮಗ ಫೇಲ್ ಆದ್ರೆ ನಾನು 300 ಇಂದ 350 ಜನ ಕರ್ಸಿ ಫುಲ್ ಫ್ರೀ ಎಣ್ಣೆ, ಫ್ರೀ ಊಟ ಕೊಟ್ಟು ಪಾರ್ಟಿ ಮಾಡಿಸ್ತೀನಿ. ನೋಡಿ, ಇದು ನಾನೇ ಎಲ್ಲ ನನ್ನ ಅಮೀರ್ ಖಾನ್ ಅಂತ ಇದ್ರು. 25 lakhs rupees ಶಾಪಿಂಗ್ ಮಾಡಿದ್ದೆ. ಯಾಕೆ ಅಂತ ಕೇಳಿದ್ರೆ ಮೇಡಮ್, ಈ ಬಟ್ಟೆ ಮುಟ್ಟು ನೋಡಿ,
ಮುಟ್ ನೋಡಿ ನನ್ನನ್ನೆಲ್ಲ ಕಾಲೇಜಿಂದನೇ ಎಲ್ಲ ಹೀರೋ ಆಮಿರ್ ಖಾನ್ ತರ ಇದೆ ಫಿಗರು ಅಂತ ಎಲ್ಲ ಅಂತ ಇದ್ರು. CM ಮಲ್ಗೋ ರೂಮಲ್ಲಿ ನಾನ್ ಮಲ್ಗಿದ್ದೆ, DCM ರೂಮಲ್ಲಿ ನನ್ನ ನಾಯಿ ಮಲ್ಗಿದ್ದೆ. ನಾನ್ ಯಾವ ಹೀರೋಯಿನ್ ಹಿಂದೆ ಹೋಗಲ್ಲ, ಎಲ್ಲ ಹೀರೋಯಿನ್ಸ್ಗಳು ನನ್ನಿಂದೆ ಬರಲ್ಲ. ಯಾರೆಲ್ಲ ಟ್ರೋಲ್ ಮಾಡ್ತಿದ್ದಾರೆ ಅವರಿಗೆ ಥ್ಯಾಂಕ್ ಯು. ನಾನು ಹೋಗಿ ಅಲ್ಲೊಂದು ಹಾರ್ಟ್ ಹಾಕ್ತೀನಿ ಎಲ್ಲ ವಿಡಿಯೋಗೂ, ಯಾಕಂದ್ರೆ ಅವ್ರು ನನ್ನ ಬೆಳೆಸ್ತಿದ್ದಾರೆ. ಇನ್ನ ನನಗೆ ನನ್ನ ಮಗನಿಗೆ ಇನ್ನ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದೆ. ಥ್ಯಾಂಕ್ ಯು. ಇಷ್ಟ ಪಷ್ಟ ಎಲ್ಲ ಏನಿಲ್ಲ ನಮ್ಗೆ, ಸಿಕ್ಕಿಲ್ಲ ತಿಂತಾ ಇರ್ತೀವಿ. ಉಪವಾಸದ ಅಭ್ಯಾಸನಲ್ಲ ನಮ್ಗೆ. Puneet was one person who, I think that smile, that energy, that vibe that he gave off was so positive right from day one that made you feel so comfortable, you know. He never made me feel like this was my first time doing a Kannada film. But yeah, it was like home for me because we shot it in Karnataka and I was working with one of the biggest stars in the Kannada industry. And that was the best time I've ever worked with Puneet. I mean, he was one of the finest gentlemen I've ever come across. God bless his soul. I miss deeply. I still miss him. I'm sure all of us do. But I'm sure he's just watching us with a big smile on his face as he always has. जो डर गया समझो मर गया. ये दुनिया बहुत बिगड़ी हुई है गायतोंडे साहब. हैं? इस दुनिया में जिंदा रहने के लिए बिगड़ा हुआ होना बहुत जरूरी है. जो सुधर गया हो गया ऊपर. ಹಲೋ, ಎಲ್ಲ ಇದೆಯಾ? ಏನ್ ಕಿತ್ ಗುಡ್ಡೆ ಆಗ್ತಾ ಇದೆಯಾ? ಅಲ್ಲಿ ಏನ್ ಕಿಸಿತಾ ಇದೆಯಾ? ಕಿಸಿ ಅಂತ ಯಾವ ಜೊತೆ ಇದೆಯಾ? ನಾನು ಏನ್ ಮೆಸೇಜ್ ಮಾಡಿದ್ರು 10 ನಿಮಿಷ ತಗೋತೀಯ ರಿಪ್ಲೈ ಮಾಡೋದಕ್ಕೆ? ಏನ್ ಮಾಡ್ತಿರ್ತೀಯ? ಮೊದಲೆಲ್ಲ ಫುಲ್ ಫಾಸ್ಟ್ ಆಗಿ ರಿಪ್ಲೈ ಮಾಡ್ತಿದ್ದೆ, ಈಗ ಇಂಟ್ರೆಸ್ಟ್ ಕಳ್ಕೊಬಿಟ್ಟ, ಇಗ್ನೋರ್ ಮಾಡಕ್ ಶುರು ಮಾಡಿದ್ಯಾ? ಅದ್ ಯಾವಳ ಜೊತೆ ಮೆಸೇಜ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ಬೇಕು ನನಗೆ. ಬಂದು ಜುಟ್ಟಿ ಹಿಡಿದು ಲೋ ಮುಚ್ಚು ಸಾಕು. ಇನ್ನೋಸೆಂಟ್ ತರ ಆಡ್ಬೇಡ ಆಯ್ತಾ? ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ತುಂಬಾ ಇನ್ನೋಸೆಂಟ್ ಅಂತ ಅನ್ಕೋಬಿಟ್ಟವ್ರೆ. ನಿನ್ನ ನಾನ್ ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ ಅನ್ಕೋಬಿಟ್ಟವ್ರೆ. ನೀನ್ ಎಂತವನ್ನೊಂದು ನನಗ್ ಮಾತ್ರ ಗೊತ್ತು ಆಯ್ತಾ? ನೆನ್ನೆ ಏರಿಯಾದಲ್ಲಿ ಯಾವ್ದೋ ಹುಡುಗಿ ಕೂರ್ಸ್ಕೊಂಡು ಹೋಯ್ತಾ ಇದಂತೆ ಗಾಡಿಲೆ ಸಂಜೆ. ಸುಷ್ಮಿತಾ ಹೇಳಿದ್ಲು ನನ್ಗೆ. ಯಾರ? ದೊಡ್ಡಪ್ಪನ ಮಗಳ? ದೊಡ್ಡಪ್ಪನೇ ಇಲ್ಲ ಅಂತಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಯಾರು ಇಲ್ಲ, ಜಗಳ ಆಡ್ಕೊಂಡ್ಬಿಟ್ಟಿದ್ರೆ ನಮ್ಮ ಹತ್ರ ಅಂದಲ್ಲ ಮೊನ್ನೆ ತಾನೆ. ಇವೆಲ್ಲ ನನ್ಗೇನ್ ಗೊತ್ತಾಗತ್ತೆ ಅಂತನಾ? ನೀನ್ ಎಲ್ಲಿ ಹೋಗ್ತೀಯಾ, ಎಲ್ಲಿ ಬರ್ತೀಯಾ, ಕಾಲೇಜ್ ಎಷ್ಟು ಗಂಟೆಗೆ ಹೋಗ್ತೀಯಾ, ಜಿಮ್ಗೆ ಎಷ್ಟು ಗಂಟೆಗೆ ಹೋಗ್ತೀಯಾ, ಹಾಲ್ ತರಕ್ಕೆ ಎಷ್ಟು ಗಂಟೆಗೆ ಹೋಗ್ತೀಯಾ, ಎಲ್ಲ ಮ್ಯಾಟ್ರ್ ಗೊತ್ತಾಯ್ತದ ನನಗೆ. ಸುಷ್ಮಿತನ ಇಟ್ಟಿದ್ದೀನಿ CC ಕ್ಯಾಮ್ರಾ ತರ ಆಯ್ತಾ? ಅಲ್ಲ ಪ್ರಪೋಸ್ ಮಾಡಕ್ ಮುಂಚೆ ಎಷ್ಟು ಟೈಮ್ ಕೊಡ್ತದೆ ನೀನು? ನೀನ್ ಪ್ರಪೋಸ್ ಮಾಡೋ ಗೊತ್ತಿಲ್ವೇನೋ ಇಂಥ ಹುಡುಗಿ ನಾನು ಅಂತ? ಪ್ರಪೋಸ್ ಮಾಡುವಾಗ ಯು ಆರ್ ಒನ್ ಆಫ್ ದಿ ಆಂಗ್ರಿ ಬರ್ಡ್ ಇನ್ ಮೈ ಲೈಫ್ ಐ ಎವರ್ ಸೀನ್ ಅಂತ ಅನ್ಕೊಂಡು ಅದೇನೋ ಇಂಗ್ಲೀಷಲ್ಲಿ ಬೊಗಳ್ಬಿಟ್ಟು ಕೊಟ್ಟೆ. ಏನು ನಮ್ಮಮ್ಮನ? ಏನು ಇಷ್ಟು ದಿವಸ ನಿಮ್ಮತ್ತೆ ಅಂತಿದ್ದೋ, ಇವತ್ತು ಸಡನ್ ಆಗಿ ನಮ್ಮಮ್ಮ ಅಂತ ಮಾತಾಡ್ತಾ ಇದೆಯಾ? ಯಾವಳನ್ನ ಇಟ್ಕೊಂಡಿದ್ಯಾ? ನನ್ಗೇನಾದ್ರೂ ಗೊತ್ತಾಗ್ಬೇಕು ಯಾವಳನ್ನಾದ್ರೂ ಲವ್ ಮಾಡ್ತಿರೋದು ಬೇರೆಯವ್ರನ್ನ ಎಕಡ ತಗ ಹೊಡೆದಾಕ್ಬಿಡ್ತೀನಿ ಬೀದಿಲಿ ನಿಮ್ಮಿಬ್ರಿಗೂ. ಆಮೇಲೆ ಅವಳು ಯಾರು ಏಂಜಲ್ ಪ್ರಿಯಾ ಅಂತಂತಂದ್ರೆ ನಿನ್ ಪೋಸ್ಟ್ಗಳಿಗೆಲ್ಲ ಕಮೆಂಟ್ ಹಾಕೊಳ್ಳೆ, ನಿನ್ ಫೋಟೋಗೆಲ್ಲ ಏನು ನಿನ್ ಜೂನಿಯರ ಮಂಗ. ಏಂಜಲ್ ಪ್ರಿಯಾ ಅಂತಂದ್ರೆ ಫೇಕ್ ಅಕೌಂಟ್ ಕಣ. ಒಂದ್ ಸ್ವಲ್ಪ ತಲೆ ಓಡಿಸು, ತಲೆನ ಮೀನಿನ ತಲೆ ತಿನ್ನು, ನನ್ನ ತಲೆ ತಿಂತೀಯಲ್ಲ ಹಂಗೆ ಮೀನಿನ ತಲೆ ತಿನ್ನು ಬುದ್ಧಿವಂತ ಐತಿಯಾ? ಇಷ್ಟೆಲ್ಲ ಮಾಡಿದ್ಯಾ ಅಲ್ವಾ? ಮರ್ಯಾದಿಂದ ಸಾರಿ ಕಳ್ಸು ನನಗೆ. ಲೆಟ್ರು ಬರೆದು ಕಳಿಸ್ಬೇಕು, ಪೆನ್ ಪೇಪರ್ ಅಲ್ಲ ಬ್ಲಡ್ ಅಲ್ಲಿ ಬರೀ, ನಿನ್ ಬ್ಲಡ್ ಅಲ್ಲಿ. ಕೋಳಿ ರಕ್ತದಲ್ಲಿ ಏನಾರ ಬರೀಬೇಕು, ನಿನ್ ರಕ್ತ ತೆಗೆದ್ಬಿಡ್ತೀನಿ ಬಂದ್ಬಿಟ್ಟು ನಾನು. ಅವತ್ತು ನಾನು ಯಾರ ಜೊತೆ ಗಾಡಿಲಿ ಹೋಯ್ತಿದೆ ಅಂತನಾ? ಯಾರು ನಿಮ್ ಫ್ರೆಂಡ್ಸ್ ಹೇಳಿದ್ದ? ನನ್ ಮೇಲೆ ಏನ್ ಮನ ಪಡ್ತೀಯಲ್ವಾ ನೀನು? ಅವ್ನು ರ್ಯಾಪಿಡ್ ಅದವನು ಕಣ. ಗುರುಗಳೇ ನಮಸ್ಕಾರ. ನನ್ಗೆ ಮಕ್ಕಳೇ ಆಗಿಲ್ಲ. ಹಾಗಾದ್ರೆ ನೀನು ಮದುವೆ ಆಗಿ ಎಷ್ಟು ದಿನ ಆಯ್ತು? ನೋಡಕ್ಕೆ ಕರ್ಗಿದ್ದೀನಿ ಅಲ್ವಾ, ಅದಕ್ಕೆ ಯಾರು ಎಣ್ಣೆ ಕೊಟ್ಟಿಲ್ಲ. ಮದ್ವೆನೆಲ್ಲ ಆಯ್ತದೆ. ಮದ್ವೆನೇ ಆಗಿಲ್ಲ ಅಂದ್ರೆ ಸೊಟದಲ್ಲಿ ಮಕ್ಕಳಾಯ್ತವ? ಹೋಗೋ ಮುಂಟೆ ಹೇಗೆ?
ಈಗ ಬಂದ್ಯಾ? ಏನಿಲ್ಲ ಕಣ್, ಇವತ್ತು ಟಿವಿಯಲ್ಲಿ ಒಂದು ಸ್ವಾಮೀಜಿ ಹೇಳಿದ್ದಾರೆ, ಕಷ್ಟ ಎದುರು ಬಂದಾಗ ನಗುತ್ತಾ ಎದುರಿಸಬೇಕು ಅಂತ. ಕಷ್ಟ ಎಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬಾ ಹೊತ್ತಿನಿಂದ ನಡೀತಾ ಇದ್ದೀನಿ. ಇನ್ನೊಂದು ಬೆಟ್ಟ ಹತ್ತದ ನಂತರ ನಾನು ನಿಮಗೆ ಒಂದು ಸುಂದರವಾದ ನದಿ ಮತ್ತು ಅಣೆಕಟ್ಟು ತೋರಿಸ್ತೀನಿ, ಆಯ್ತಾ? ಬನ್ನಿ. ನಿಮ್ಮೂರಲ್ಲಿ ಇದನ್ನ ಏನಂತ ಕರೀತಾರೆ, ಅದ್ರ ಕೈ ಕಾಲುಗಳು ಹೇಗಿದೆ ನೋಡಿ, ಕಚ್ಚಿದ್ರೆ ಅಷ್ಟೇ ಕತೆ ಅಲ್ವಾ? ಇದನ್ನ ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ, ಆಯ್ತಾ? ಫ್ರೆಂಡ್ಸ್ ಎಲ್ಲ ಆ ಕಡೆ ಇದ್ದಾರೆ ನೋಡಿ, ನೋಡಿ ಅವರೆಲ್ಲ ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ. ಅಷ್ಟು ಖುಷಿ ಆಗ್ತದೆ ಇಲ್ಲಿ. ಎಷ್ಟು ಸುಂದರವಾಗಿದೆ ನೋಡಿ, 2 ಬೆಟ್ಟಗಳ ನಡುವೆ ಒಂದು ಸುಂದರವಾದ ನದಿ ನೋಡಿ. ಇಲ್ಲಿ ಏನೆಲ್ಲ ಬಿದ್ಕೊಂಡಿವೆ, ಅಣೆಕಟ್ಟು ನೋಡ್ಕೊಳ್ಳಿ, ಇಲ್ಲಿ ಏನೇನೋ ತಂದು ಹಾಕಿದ್ದಾರೆ ನೋಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ನಮಸ್ಕಾರ. ಕನ್ನಡ ಮಾತು ತುಂಬ ಸುಂದರ, ಮಾತಾಡೋಕೆ ಸುಲಭ, ಕೇಳೋಕೆ ಸಿಹಿ. ಹಾರುಣವೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಧನ್ಯವಾದಗಳು. पापा को इंग्लिश में क्या कहते हैं? पापा को? हाँ, फादर. वेरी गुड. मम्मी को क्या कहते हैं? मदर. अरे वाह. चाचा को? चादर. चादर नहीं कहते हैं, अंकल कहते हैं. अच्छा अच्छा, अंकल अंकल. हाँ. और चाचा की वाइफ को? एंटीना. एंटीना नहीं, आंटी. अच्छा अच्छा अच्छा, सॉरी सॉरी, आंटी. हाँ. और आंटी के बच्चे को हम लोग क्या कहते हैं? एंटी वायरस. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂಡೆ ಎಲ್ಲ ಹೆಚ್ಚಿದ, ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ. ನಮ್ಮ ಹುಡುಗಿ ಗಂಟೆ ಕೊಟ್ಟವಳೆ. ನಿನ್ಗೆ ಗಂಟೆ ಇಲ್ವಲ್ಲ, ಅಳ್ಳಾಡಿಸ್ಕೊಂಡಿರ್ಲಿ ಅಂತ ಕೊಟ್ಟವಳೆ. ಹೋಗೋ ಗಂಟಿಂತಾನೆ